ಐ ಆಮ್ ಸೋ ಹ್ಯಾಪಿ. ನನಗೆ ತುಂಬ ಖುಷಿ ಆಗ್ತಿದೆ. ನಾನು ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡ್ಬಿಟ್ಟೆ ಅಂತ ಅನಿಸ್ತಾ ಇದೆ. ಕಿಂಗ್ ಆಫ್ ಗುಡ್ ಟೈಮ್ ನಾನೇ ಅಂತ ಅನಿಸ್ತಾ ಇದೆ. ವೆಲ್ ಡನ್ ಮೈ ಬಾಯ್ ಅಂತ ನನ್ನ ಬೆನ್ನು ನಾನೇ ತರ್ಕೋಬೇಕು ಅಂತ ಅನಿಸ್ತಾ ಇದೆ. ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. ಅಂದ್ಕೊಂಡಿದ್ದ ಮೈಲ್ ಸ್ಟೋನ್ನ ಅಂದ್ಕೊಂಡಿದ್ದ ಟೈಮಿಂತ ಮುಂಚೆನೇ ರೀಚ್ ಆಗ್ಬಿಟ್ಟೆ. ಅಂದಾಗೆ ಮಹಿ, ಗೃಹ ಪ್ರವೇಶ ತುಂಬ ಗ್ರ್ಯಾಂಡಾಗಿ ನೀಟಾಗಾಯ್ತಲ್ವಾ? ಅದೆಲ್ಲ ಓಕೆ, ಆದರೆ ನೀನು ನಡ್ಕೊಂಡಿದ್ದ ರೀತಿ ನಾಟ್ ಓಕೆ. ನಾನೇನು ಮಾಡಿದೆ? ಅಣ್ಣನ ಮುಂದೆ ದೊಡ್ಡದಾಗಿ ಡೈಲಾಗ್ ಹೊಡಿತಾ ಇದ್ದೆ. ದಟ್ ವಾಸ್ ನಾಟ್ ಓಕೆ. ಅಚೀವ್ ಮಾಡಿದ್ದೀವಿ, ಖುಷಿ ಪಡಬೇಕು ನಿಜ. ಹಾಗಂತ ಆ ಲೆವೆಲ್ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ. ಅವನು ಅಚೀವ್ ಮಾಡಿರೋದ್ರಲ್ಲಿ ನಾವು 1% ಮಾಡಿಲ್ಲ. ಅದು ನಿನಗೆ ನೆನಪಿರಲಿ. ಇದು ಹೇಗಾಯಿತು ಅಂದರೆ, ಬ್ಯಾಂಕ್ ಹತ್ರನೇ ಹೋಗಿ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಗೊತ್ತಾ ಅಂತ ಕೇಳ್ದಾಗಾಯ್ತು. ಸೋ ಫನಿ. ಮಹಿ, ಏನು ಹೇಳ್ತಿದ್ಯಾ? ಇಷ್ಟೆಲ್ಲ ಅಚೀವ್ ಮಾಡಿದ್ದೀನಿ, ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೊಂಡೆ ಅಷ್ಟೇ. ಅದು ನಿನಗೆ ಫನ್ನಿನಾ? ಅಫ್ಕೋರ್ಸ್, ನೀನು ಬಿಹೇವ್ ಮಾಡಿದ ರೀತಿ ಆ ರೀತಿ ಇತ್ತು. ನನಗಂತೂ ನೀನು ನಡ್ಕೊಂಡಿದ್ದ ರೀತಿ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಸಕ್ಸಸ್ನ ತಲೆಗೆರಿಸ್ಕೋಬೇಡ. ದಟ್ ಈಸ್ ನಾಟ್ ಗುಡ್. ಇದು ನಿನಗೆ ಬಿಲ್ಡಪ್ ಥರ ಕಾಣಿಸ್ತಿದ್ಯಾ? ನಾನು ನನ್ನ ಖುಷಿನ, ಎಕ್ಸೈಟ್ಮೆಂಟ್ನ ಅಕ್ಕ ಬಾವನ ಜೊತೆ ಎಕ್ಸ್ಪ್ರೆಸ್ ಮಾಡ್ಕೊಂಡೆ ಅಷ್ಟೇ. ಎಕ್ಸೈಟ್ಮೆಂಟ್ ನಾರ್ಮಲ್ ಅಲ್ವಾ? ನಾರ್ಮಲ್ಲೇ. ಆದರೆ ಅಣ್ಣನ ಹತ್ರ ಇನ್ಮೇಲೆ ಯಾವತ್ತೂ ಆ ರೀತಿ ಮಾತಾಡಬೇಡ. ಅದೆಲ್ಲ ಅವನಿಗೆ ಚೀಪ್ ಅನ್ಸುತ್ತೆ. ಇವನ್ಯಾಕೆ ಈ ರೀತಿ ಆಡ್ತಿದ್ದಾನೆ ಅಂತ ಅನ್ಸುತ್ತೆ. ಸಕ್ಸಸ್ನ ಸ್ವಲ್ಪ ಮೆಚ್ಯೂರ್ಡ್ ಆಗಿ ಹ್ಯಾಂಡಲ್ ಮಾಡೋದನ್ನ ಕಲ್ತ್ಕೊ. ಓಕೆ. ನೋಡು, ಆ ಓಕೆ ಅನ್ನೋದ್ರಲ್ಲೂ ಎಷ್ಟು ಆಟಿಟ್ಯೂಡ್ ಇದೆ. ಅದೆಲ್ಲ ಬಿಡು. ಯಾರದು ಸಿಂಗಲ್ ಹ್ಯಾಂಡೆಡ್ ಅಂಕಲ್? ಅವ್ರ ಜೊತೆ ಅಷ್ಟೊಂದು ಕ್ಲೋಸ್ ಆಗಿದ್ದೆ. ಅದು ಅಲ್ಲದೆ ಅವ್ರ ಕಾಲ್ಗೆಲ್ಲ ಬಿದ್ದು ಆಶೀರ್ವಾದ ತಗೊಳ್ತಾ ಇದ್ದೆ. ಅಷ್ಟೊಂದು ಗ್ರೇಟಾ ಅವರು? ಅಣ್ಣ ಹೇಳ್ತಾ ಇದ್ದ, ಅವ್ರು ಸರಿ ಇಲ್ಲ, ಡೇಂಜರ್ ಇದ್ದಾರೆ, ಹುಷಾರು ಅಂತ. ಅವ್ರಿಗೂ ನಿನಗೂ ಏನು ಕನೆಕ್ಷನ್? ಇದೊಳ್ಳೆ ಕತೆ ಆಯ್ತಲ್ಲ ಮಹಿ. ನಂಬರ್ ಪ್ಲೇಟ್ ಥರ ಯಾರಾದರೂ ನಾನು ಒಳ್ಳೆಯವನು ಕೆಟ್ಟವನು ಅಂತ ಸ್ಟಿಕ್ಕರ್ ಅಂಟ್ಸ್ಕೊಂಡು ಓಡಾಡಕ್ಕಾತ? ಎಲ್ಲದನ್ನು ಒಂದು ಪರ್ಸ್ಪೆಕ್ಟಿವಲ್ಲಿ ಯೋಚನೆ ಮಾಡಬಾರ್ದು. ನೋಡು ಮಹಿ, ಯಾರಿಗೋ ಕೆಟ್ಟವರಾಗಿರೋರು ನಮಗೆ ಒಳ್ಳೆಯವರಾಗಿರ್ಬಾರ್ದು ಅಂತೇನಿಲ್ವಲ್ಲ. ಅವ್ರನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ಅವರು ನಮ್ಮ ಕಂಪ್ನಿಗೆ ಒಬ್ರು ದೊಡ್ಡ ಇನ್ವೆಸ್ಟರ್, ದೊಡ್ಡ ಅಮೌಂಟ್ ಇನ್ವೆಸ್ಟ್ ಮಾಡಿದ್ದಾರೆ. ರೀ, ಇನ್ನು ನಿನ್ನೆ ನಡೆದಿದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ? ಆಗಿದ್ದಾಗೋಯ್ತು. ತುಂಬ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡಿ. ನೀವು ರಾತ್ರಿ ಸರಿಯಾಗಿ ನಿದ್ದೆ ಕೂಡ ಮಾಡಿಲ್ಲ. ಹಾಂ, ತಗೊಳ್ಳಿ, ಸ್ವಲ್ಪ ಕಾಫಿ ಕುಡೀರಿ, ಫ್ರೆಶ್ ಅನ್ಸುತ್ತೆ, ತಗೊಳ್ಳಿ. ನಿದ್ದೆ ಹೇಗೆ ಬರುತ್ತೆ ಮಂದಾಕಿನಿ? ನೆಮ್ಮದಿ ಅನ್ನೋದೇ ಹೊರಟೋಗಿದೆ. ನೆನ್ನೆ ನಡೆದಿದ್ದು ನೆನೆಸ್ಕೊಂಡ್ರೆ ಸಂಕಟ ಆಗತ್ತೆ. ನಮ್ಮ ಮಕ್ಕಳು ಕುಡಿದು ರಸ್ತೆಯಲ್ಲಿ ಗಲಾಟೆ ಮಾಡಿದಾಳೆ ಅಂದ್ರೆ ನೀವು ಹೇಳೋದು ನಿಜ ರೀ. ಆಗ್ಬಾರ್ದಿತ್ತು, ಏನೋ ಕೆಟ್ಟಗಳಿಗೆ ಹೀಗೆ ನಡೆದೋಯ್ತು. ಈಗ ನೀವು ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ದಯವಿಟ್ಟು ಕೊರಗಬೇಡಿ. ದಯವಿಟ್ಟು ಇದನ್ನ ಮನಸ್ಸಿನ ತೆಗ್ದಾಕಿ ಬಿಟ್ಬಿಡಿ ಇಲ್ಲಿಗೆ. ಅದು ಹ್ಯಾಕ್ ಸಾಧ್ಯ ಮಂದಾಕಿನಿ? ನಿನ್ನೆ ಆಗಿದ್ದೇನು ಕಮ್ಮಿ ವಿಷಯನ? ಯಾರ ಮನೆ ಸೊಸೆ ಅವಳು? ದಿವಾನ್ ಫ್ಯಾಮಿಲಿ ಸೊಸೆ. ಈ ಥರ ಎಲ್ಲ ಮಾಡಿಕೊಂಡ್ರೆ ಅವ್ರ ಮೇಲೆ ಪರಿಣಾಮ ಬೀರುತ್ತೆ. ಅವ್ರ ಹೆಸರಿಗೆ ಕಳಂಕ ಮೆತ್ಕೊಳ್ಳುತ್ತೆ. ಅದನ್ನ ಯೋಚನೆ ಮಾಡ್ಬೇಕಲ್ವಾ ಇವಳು? ಶ್ರೀಮಂತಿಕೆ ಎಲ್ಲ ಬೇಕು, ಜವಾಬ್ದಾರಿ ಬೇಡ. ಬೇಕಾ ಬಿಟ್ಟು ಇರ್ತೀನಿ ಅಂದ್ರೆ ಹ್ಯಾಕ್ ಸಾಧ್ಯ? ನೀವು ಹೇಳೋದು ಸರಿ ರೀ. ಅವಳಿಗೆ ಜವಾಬ್ದಾರಿ ಇರಬೇಕಿತ್ತು ಅಲ್ವಾ? ಇರಬೇಕಿತ್ತು ತಾನೇ. ಅಷ್ಟು ಗೊತ್ತಾಗ್ದಿರೋದಕ್ಕೆ ಅವಳೇನು ಚಿಕ್ಕ ಮಗುನ? ಆ ಮನೆ ಸೊಸೆಯಾಗಿ ಅವ್ರ ಘನತೆ ಗೌರವನ ಹೆಚ್ಚಿಸೋಂಥ ಕೆಲಸ ಮಾಡಬೇಕು. ಅದು ಬಿಟ್ಟು ಈ ಥರ ತಲೆ ತೆಗೆಸೋಂಥ ಕೆಲಸ ಮಾಡೋದ? ಅವ್ರೇ ನಮ್ಮ ಥರನ ಮಂದಾಕಿನಿ? ದೊಡ್ಡ ಜನ ಅವರು, ಎಲ್ಲರ ಕಣ್ಣು ಅವ್ರ ಮೇಲೆ ಇರುತ್ತೆ. ನಿನ್ನೆ ಇವಳು ಮಾಡಿದ ಬೀದಿ ರಂಪಾಟ ದೊಡ್ಡ ಸುದ್ದಿಯಾಗಿ ಎಲ್ಲ ಕಡೆ ಬಂದಿದ್ದಿದ್ರೆ ಏನ್ ಮಾಡಬೇಕಾಗಿತ್ತು? ಬುದ್ಧಿ ಇಲ್ವಾ ಅವಳಿಗೆ? ಯೋಚನೆ ಮಾಡೋ ಶಕ್ತಿನೇ ಕಳ್ಕೊಂಡ್ಬಿಟ್ಟಿದ್ದಾಳ. ಸತ್ಯ, ಈ ವಿಷಯ ಅಲ್ಲಿಗೆ ತಣ್ಣಗಾಯ್ತು ಸರಿ. ಒಂದು ವೇಳೆ ಇದು ದೊಡ್ಡ ಸುದ್ದಿಯಾಗಿ ಎಲ್ಲ ನ್ಯೂಸ್ ಚಾನಲಲ್ಲಿ ಪೇಪರಲ್ಲಿ ಬಂದಿದ್ದಿದ್ರೆ ಅಳಿಯಂದ್ರು ಅವ್ರ ಮನೆಯವ್ರಿಗೆ ಎಲ್ಲರಿಗೂ ಅವಮಾನ ಆಗ್ತಿತ್ತು. ಸುಧಾ,
ಅತ್ತೆ ಟ್ಯಾಬ್ಲೆಟ್ಸ್ ಕೊಟ್ರಾ? ಹಾಗೆ ಇವಾಗ ತಾನೇ ತಿಂಡಿ ತಿನ್ಸ್ಬಿಟ್ಟು ಮಾತ್ರೆ ಕೊಟ್ಟೆ. ಸುಧಾ, ನಾನು ನಿನ್ನ ಹತ್ರ ಒಂದು ಕೇಳಬೇಕಿತ್ತು. ಅವತ್ತು ಡೈನಿಂಗಲ್ಲಿ ತಿಂಡಿ ಮಾಡ್ತಾ ಅತ್ತೆ ಹೆದರ್ಕೊಂಡಾಗ ಯಾಕೆ ಅಂತ ಕೇಳಿದ್ದಕ್ಕೆ ಅವ್ರಿಗೆ ಆಗಾಗ ಈಗ ಆಗ್ತಿರುತ್ತೆ, ಮಾತ್ರೆ ಕೊಟ್ಟು ಮಲಗಿಸಿದ್ರೆ ಸರಿ ಹೋಗ್ತಾರೆ ಅಂತ ಹೇಳಿದೆ. ಆದರೆ ನಿನ್ನೆ ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ಅತ್ತೆ ಬೆಂಕಿ ನೋಡಿ ಹೆದರ್ಕೊಂಡಾಗ ಮುಂಚೆ ಯಾವತ್ತೋ ಒಂದ್ಸಲ ದೇವರ ಮೆರವಣಿಗೆಯಲ್ಲಿ ಪಂಜು ನೋಡಿ ಹೆದರ್ಕೊಂಡ್ರು ಅಂತ ಹೇಳಿದೆ. ಇದಕ್ಕೆ ಮುಂಚೆನೂ ಅತ್ತೆ ಬೆಂಕಿ ನೋಡಿ ಹೆದರ್ಕೊಂಡದ್ದಿದೆಯಾ? ಸರಿಯಾಗಿ ನೆಟ್ ಮಾಡ್ಕೋ ಸುಧಾ. ಮುಂಚೆ ಅತ್ತೆಗೆ ಬೆಂಕಿಯಿಂದ ಏನಾದರೂ ಅಪಾಯ ಆಗಿತ್ತಾ? ಇರ್ಬೋದು ಅದ್ಗೆ, ನನಗೆ ಗೊತ್ತಿಲ್ಲ. ಆದ್ರೆ ನನಗೆ ಬುದ್ಧಿ ಬಂದಾಗಿಂದ ಅಮ್ಮ ಹೀಗೆ ಇದ್ದಾಳೆ. ನನ್ಗನ್ಸುತ್ತೆ ಅತ್ತೆ ಲೈಫಲ್ಲಿ ಏನೋ ಒಂದು ಶಾಕಿಂಗ್ ಇನ್ಸಿಡೆಂಟ್ ಆಗಿದೆ ಅಂತ. ಅಷ್ಟು ಚೆನ್ನಾಗಿದ್ದವರು ಹೀಗಾಗಿದ್ದಾರೆ ಅಂದ್ರೆ ಏನೋ ಒಂದು ಆಗಿರುತ್ತಲ್ವಾ? ಹಾದ್ಗೆ ನೀವು ಹೇಳಿದ್ದನ್ನೆಲ್ಲ ಯೋಚನೆ ಮಾಡ್ತಿದ್ರೆ ನನಗೂ ಹಾಗೆ ಅನ್ನಿಸ್ತಾ ಇದೆ. ಮನೇಲಿ ಸ್ಟವ್ ಹಚ್ಚುವಾಗ ಹೆದರ್ಕೋತಿದ್ಲು, ದೇವರಿಗೆ ದೀಪ ಹಚ್ಚುವಾಗ್ಲೂ ಹೆದರ್ಕೋತಿದ್ಲು. ನಾನು ಯಾವಾಗಲೂ ಹೀಗೆ ಇರ್ತಾಳಲ್ವಾ ಅಂತ ಇದನ್ನ ಅಷ್ಟೊಂದು ತಲೆಗೆ ಹಾಕೋತಿರ್ಲಿಲ್ಲ. ಏನಾಗಿರ್ಬಹುದು? ಮತ್ತೆ ಯಾರ ಹತ್ರ ಕೇಳಿದ್ರೆ ಅತ್ತೆ ಬಗ್ಗೆ ಗೊತ್ತಾಗುತ್ತೆ? ಸದಾ ಅತ್ತೆ ಬಗ್ಗೆ ಗೊತ್ತಿರೋರು ಯಾರಾದ್ರೂ ಇದ್ದಾರಾ? ಅಂಥವ್ರು ಹಾಗೆ ಒಬ್ರಿದ್ದಾರೆ. ಇಷ್ಟು ವರ್ಷದಲ್ಲಿ ಅಮ್ಮನ ಬಾಯಲ್ಲಿ ಕೇಳಿರೋದು ಎರಡೇ ಹೆಸರು, ಒಂದು ಗುಂಡು ಅಂತ, ಇನ್ನೊಂದು ಆ ಹೆಸರು.